ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆ ಮುಕ್ತಾಯವಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ 187 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪ ಗಂಭೀರವಾಗಿ ಈಗ ವಿಚಾರಣೆ ಮುಕ್ತಾಯ ಆಗಿದೆ. ಮಾಜಿ ಸಚಿವ ನಾಗೇಂದ್ರ ಅವರದು ಸುಮಾರು 8 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿದೆ ಎಸ್ಐಟಿ. ಆರೋಪಿಗಳ ಹೇಳಿಕೆ ಆಧರಿಸಿ ಮಾಜಿ ಸಚಿವ ನಾಗೇಂದ್ರ ಅವರ ವಿಚಾರಣೆಗೆ ಒಳಪಡಿಸಿತು. ಯಾಕಂದ್ರೆ ಈಗ ಬಂಧನ ಆಗಿದಾರಲ್ಲ, ನೆಕ್ಕುಂಟೆ ನಾಗರಾಜ ಇನ್ನಿತರ ಆರೋಪಿಗಳ ಹೇಳಿಕೆ ಆಧರಿಸಿ ಇಲ್ಲಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ನಾಗೇಂದ್ರಗೆ 50ಕ್ಕೂ ಹೆಚ್ಚು ಪ್ರಶ್ನೆ ಕೇಳಿದ್ದಾರೆ. ಹಗರಣದ ಸಮಗ್ರ ಮಾಹಿತಿ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಶಾಸಕ ಬಸವನಗೌಡ ದದ್ದಲ್ಗೂ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಬಸವನಗೌಡ ದದ್ದಲ್ ಈ ನಿಗಮದ ಅಧ್ಯಕ್ಷರು ಹೌದು, ರಾಯಚೂರು ಗ್ರಾಮೀಣದ ಶಾಸಕರು ಕೂಡ ಹೌದು. 4 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿ ದದ್ದಲ್ ತೆರಳಿದ್ರು. ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ಗೆ ಸೂಚನೆಯನ್ನ ಕೊಡಲಾಗಿದೆ. ನೋಡಿ, ವಾಲ್ಮೀಕಿ ನಿಗಮದ ಹಗರಣ ಇದು. 187 ಕೋಟಿ ಹಣ ವರ್ಗಾವಣೆಯಾಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪ. ಇದಕ್ಕೆ ನಾಗೇಂದ್ರ ತಲೆದಂಡ ಕೂಡ ಆಯಿತು, ರಾಜೀನಾಮೆ ಕೊಟ್ಟರು. ಇನ್ನು ಶಾಸಕ ಮತ್ತು ಅಧ್ಯಕ್ಷರು ಆಗಿದ್ದಾರೆ ನಿಗಮದ್ದು ಶಾಸಕ ದದ್ದಲ್ ಬಸವನಗೌಡ, ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು. ವಿಚಾರಣೆಗೆ ಹಾಜರಾದರು. 50ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಂದರೆ ಈಗ ಚಂದ್ರಶೇಖರನ್ ಏನೋ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ಅವರು ಆ ಆತ್ಮಹತ್ಯೆ ಲೆಟರ್ ಏನಿತ್ತು ಆ ಲೆಟರ್ನಲ್ಲಿ ಉಲ್ಲೇಖವನ್ನು ಮಾಡಿದರು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ನಿಮ್ಮ ಭಾಗ್ಯತ್ವ ಏನಿದೆ, ನಿಮ್ಮ ಹೆಸರು ಕೂಡ ಇದರಲ್ಲಿ ಕೇಳಿ ಬಂದಿದೆ. ಈ ಅವರ ಆಪ್ತರೇನಿದ್ದಾರೆ ಅವರ ಖಾತೆಗಳಿಗೆ ಹಣ ಜಮಾವಣೆ ಆಗಿದೆ. ಕೆಲವೊಂದಿಷ್ಟು IT ಕಂಪನಿಗಳಿಗೆ, ಕೆಲವೊಂದಿಷ್ಟು ಸಹಕಾರ ಬ್ಯಾಂಕ್ಗಳಿಗೆ, ಈ ಥರ ಆಂಧ್ರ ಕಡೆಗೆ ಹಣ ಹೋಗಿದೆ ಅನ್ನುವಂಥ ಆರೋಪ. ಇದಕ್ಕೇನು ಹೇಳ್ತೀರಿ? ಸುದೀರ್ಘವಾಗಿ ವಿಚಾರಣೆಯನ್ನು ನಡೆಸಿದ್ದಾರೆ ಮತ್ತು ಈಗ ಒಂದು ಸ್ಫೋಟಕವಾದಂಥ ಆಡಿಯೋ ಕೂಡ ವೈರಲ್ ಆಗಿದೆ. ಅಂದರೆ ಅಲ್ಲಿ ಒಂದು ಸಭೆ ನಡೆಸಿದ್ದು, ಅದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯಾ? ಈಗ ಬಂಧಿತರೇನಾಗಿದ್ದಾರೆ, ಅವ್ರಿಗೂ ನಿಮಗೂ ಏನು ಸಂಬಂಧ? ಈ ಥರದ ಪ್ರಶ್ನೆಗಳನ್ನು SIT ಅಧಿಕಾರಿಗಳು ಕೇಳಿದ್ದಾರೆ. 187 ಕೋಟಿಯಲ್ಲಿ 87 ಕೋಟಿ ಹಣ ಯೂನಿಯನ್ ಬ್ಯಾಂಕ್ ಮೂಲಕ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ವರ್ಗಾವಣೆ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಚಂದ್ರಶೇಖರನ್ ಮಾಡಿದರು. ಮೃತ ಅಧಿಕಾರಿ ಡೆತ್ ನೋಟ್ನಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದರು. ಈಗ ಅಮಾನತಾಗಿರುವಂಥ ಅಧಿಕಾರಿಗಳ ಹೇಳಿಕೆಯನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಅಂದರೆ ಈ ನಿಗಮದ ನಿರ್ದೇಶಕರೇನಿದ್ದಾರೆ ಅವರು, ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡಿದಂಥ ಪರಶುರಾಮ್ ಆಗಿರ್ಬೋದು, ಇವರೆಲ್ಲರ ಹೇಳಿಕೆಯನ್ನು ತೆಗೆದುಕೊಂಡು ನಾಗೇಂದ್ರ ಮತ್ತು ದದ್ದಲ್ ಅವ್ರನ್ನ ವಿಚಾರಣೆ ಒಳಪಡಿಸಲಾಗಿದೆ.